ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಪುನೀತ್ ಲೈಫ್ ಸ್ಟೈಲ್. ಫ್ರೆಂಡ್ಸ್, ಇವತ್ತು ನಾನು ಶುಕ್ರವಾರದ ಒಂದು ವ್ಲಾಗ್ನ ಹಾಕಿದ್ದೀನಿ. ಯಾವ ರೀತಿ ನಾನು ಪೂಜೆ ಮಾಡ್ತೀನಿ ಸಿಂಪಲ್ಲಾಗಿ. ಹಾಗೆ ಮಧ್ಯಾಹ್ನ ಕೂಡ ಪೂಜೆ ಮಾಡ್ಬೋದಾ, ಹಾಗೆ ಕಳಸಕ್ಕೂ ಕೂಡ ನಾವು ಎಲೆಗಳನ್ನ ಯಾವ ರೀತಿ ಚಾಯ್ಸ್ ಮಾಡಬೇಕು, ಹಾಗೆಯೇ ದೀಪಕ್ಕೆ ಯಾವ ರೀತಿ ನಾವು ಬತ್ತಿನ ಹಾಕಬೇಕು, 2 ಹಾಕಬೇಕು 1 ಹಾಕಬೇಕು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದು ಶುಕ್ರವಾರದ ಮಾರ್ನಿಂಗು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ಬೆಳಗ್ಗೆ ಕತ್ಲಿದೆ, ಇನ್ನು ಬೆಳಕೆ ಆಗಿರಲಿಲ್ಲ. ಸೊ ಬೇಗನೆ ಎದ್ದಿದ್ದೆ. ಬೇಗ ಎದ್ದಿಲ್ಲ ಅಂದರೆ ಬೇಗ ಕೆಲಸ ಆಗಲ್ಲ. ಸೊ ಹಾಗೆಯೇ ನಾನು ಕಸ ಎಲ್ಲ ಗುಡಿಸ್ಕೊಂಡಿದ್ದೀನಿ, ನೆಲ ಒರೆಸೋಕ್ಕೆ ರೆಡಿ ಮಾಡ್ಕೊತಿದ್ದೀನಿ. ಬಕೆಟ್ಗೆ ನಾನು ನೆಲ ಒರೆಸೋ ನೀರಿಗೆ 1 ಹಿಡಿ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊತೀನಿ. ಹಾಗೆಯೇ ಗೋಮೂತ್ರ ಇದ್ದರೆ ಗೋಮೂತ್ರನ ಹಾಕ್ಕೊಂಡು ಒರೆಸ್ಕೊಳ್ಳಿ. ಹಾಗೆ ನೀರಲ್ಲಿ ಸ್ವಲ್ಪ ಈ ರೀತಿ ಉಪ್ಪನ್ನು ಕದಳ್ಕೊಬೇಕು, ಯಾಕೆಂದರೆ ಉಪ್ಪು ಕರಗೋದಿರಲ್ಲ. ಸೊ ಹಂಗಾಗಿ ಅದಾದಮೇಲೆ ನಾನು ನಮ್ಮ ಮನೆಯೆಲ್ಲ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ. ಒಂದು 5 ಗಂಟೆನೋ 5:15 ಆಗಿತ್ತು ಎದ್ದಾಗ. ಸೊ ಇದೆಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಬೆಳಗ್ಗೆ ಆಗೋಗಿರುತ್ತೆ. ಆಗಲೇ ಎಲ್ಲ ನೆಲ ಒರೆಸ್ಕೊತಾ ಇದ್ದೀನಿ. ನನ್ನ ಮಕ್ಕಳಿಗೆ ಎಕ್ಸಾಮ್ ಇದ್ದಿದ್ದರಿಂದ ಸ್ವಲ್ಪ ಬೇಗನೆ ಎದ್ದು ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡಾಗಿದೆ. ಸೊ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಎಲ್ಲ ಕ್ಲೀನ್ ಮಾಡಾದಮೇಲೆ ನಾನು ಹಿಂದಿನ ದಿನವೇ ತೊಳೆದಿಟ್ಕೊಂಡಿರೋಂಥ ಒಂದು ದೇವ್ರ ಸಾಮಾನ ಇವಾಗ ತೋರಿಸ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಕೆಲವೊಂದು ಟಿಪ್ಸ್ ಹೇಳಬೇಕಿತ್ತು, ಹಂಗಾಗಿ ನಾನು ದೇವ್ರ ಸಾಮಾನು ತೊಳೆಯೋದನ್ನು ಹೇಳ್ತಾ ಇದ್ದೀನಿ. ಹಾಗೆ ಇದು ಕಾಮಾಕ್ಷಿ ದೀಪ. ಈ ಕಾಮಾಕ್ಷಿ ದೀಪನ ಶುಕ್ರವಾರ ಮತ್ತು ಮಂಗಳವಾರ ತೊಳಿಬಾರ್ದು. ಹಾಗೆಯೇ ಈ ದೇವ್ರ ಸಾಮಾನೆಲ್ಲ ವಾಶ್ ಮಾಡಾದ್ಮೇಲೆ ಅವನ್ನೆಲ್ಲ ನೀರು ಸೋರಲಿ ಅಂದ್ಬಿಟ್ಟು ಇಲ್ಲೊಂದು ಬಟ್ಟೆ ಈ ರೀತಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ದೇವ್ರ ಮನೆ ಒರೆಸೋ ಅಂಥ ಒಂದು ಬಟ್ಟೆನ ಯಾವುದೇ ಕಾರಣಕ್ಕೂ ಬೇರೆ ಯಾವುದಕ್ಕೂ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ನಾವು ದೇವ್ರ ಮನೆ ಒರೆಸೋದ್ರಿಂದ ಅದು ದೇವ್ರಿಗೆ ಮಾತ್ರ ಒರೆಸೋಕ್ಕೆ ಮೀಸಲಿಡಬೇಕು. ಸೊ ಹಂಗಾಗಿ ನಾನು ದೇವ್ರಿಗೆ ಒರೆಸೋದು ಅದೇನಾದ್ರು ಎಲ್ಲ ಕ್ಲೀನ್ ಆದಮೇಲೆ ಅದನ್ನು ವಾಶ್ ಮಾಡಿ ಇಟ್ಬಿಡ್ತೀನಿ ಸಪ್ರೇಟಾಗಿ. ನಾನು ಬೇರೆ ಏನಕ್ಕೂ ಅದನ್ನು ಯೂಸ್ ಮಾಡಲ್ಲ. ಸೊ ಹಂಗಾಗಿ ಹಾಗೆಯೇ ನಾನಿಲ್ಲಿ ಸ್ವಲ್ಪ ಹುಣಸೆ ಹಣ್ಣು ನೆನೆ ಹಾಕ್ಕೊಂಡು ಅದಕ್ಕೆ ಇದು ಶಶಿ ಪುಡಿ ಬರ್ತಲ್ಲ ಅದನ್ನು ಮತ್ತು ಸ್ವಲ್ಪ ಪುಡಿ ಉಪ್ಪನ್ನ ಮಿಕ್ಸ್ ಮಾಡಿಕೊಂಡು ವಾಶ್ ಮಾಡ್ಕೊತಾ ಇದ್ದೀನಿ. ಎಲ್ಲನೂ ದೇವರ ಸಾಮಾನೆಲ್ಲ ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ. ಯಾಕೆಂದರೆ ಬೆಳಗ್ಗೆನೇ ಆಗೋದಿಲ್ಲ, ಹಂಗಾಗಿ ಹಿಂದಿನ ದಿನವೇ ಎಲ್ಲನೂ ವಾಶ್ ಮಾಡಿಟ್ಕೊತಾ ಇದ್ದೀನಿ. ಇದು ಕಳಸ. ನಾನಿಲ್ಲಿ ಅಷ್ಟಲಕ್ಷ್ಮಿ ಇರೋವಂಥ ಒಂದು ಕಳಸನ ದಿನ ಪೂಜೆ ಮಾಡ್ತೀನಿ. ಸೊ ಅದನ್ನು ಕೂಡ ವಾಶ್ ಮಾಡ್ಕೊತಾ ಇದ್ದೀನಿ. ನೋಡಿ ಯಾವ ರೀತಿ ಇತ್ತು, ಇದು ಯಾವ ರೀತಿ ಆಗಿದೆ ಅಂತ. ಹಾಗೆಯೇ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಮಧ್ಯಾಹ್ನ ಪೂಜೆ ಮಾಡ್ಬೋದಾ ಅನ್ನೋ ಒಂದು ಡೌಟು ತುಂಬ ಜನರಿಗೆ ಇರುತ್ತೆ. ನಾನು ಹೇಳ್ತೀನಿ, ಮಧ್ಯಾಹ್ನದ ಹೊತ್ತು ಪೂಜೆ ಮಾಡಬಾರ್ದು ಅಂತ. ಬೆಳಗ್ಗೆ ಇಲ್ಲ ಸಂಜೆ, ಅಂದರೆ ಗೋಧೂಳಿ ಟೈಮ್ ಅಂತ ಏನು ಹೇಳ್ತಾರೆ, ಅಲ್ಲಿ ನಾವು ಪೂಜೆ ಮಾಡಿದ್ರೆ ಅದು ದೇವರಿಗೆ ಸಲ್ಲುತ್ತೆ ಅಂತ ನನ್ನ ನಂಬಿಕೆ. ಯಾಕೆಂತಂದರೆ ಮಧ್ಯಾಹ್ನ ನಾನು ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲೂ ನೋಡ್ದಂಗೆ ಮಧ್ಯಾಹ್ನದ ಹೊತ್ತು ಯಾವ ದೇವರಿಗೂ ಪೂಜೆನ ಮಾಡೋದಿಲ್ಲ. ಮಾಡ್ಬೋದು, ಏನು ಗಂಟೆ ಬಾರಿಸ್ದಲೇ ಹಂಗೇ ಆರತಿ ಬೆಳಗ್ಬೋದು ಅಷ್ಟೇ. ಜನ ಹೋದಾಗ ಅವರಿಗೆ ಬೇಜಾರಾಗ್ಬಾರ್ದು ಅಂತ ಆ ರೀತಿ ಮಾಡ್ತಾರೆ ಹೊರತು ಗಂಟೆನಾದ ಎಲ್ಲ ಮಾಡಿಕೊಂಡು ದೇವರಿಗೆ ಮಧ್ಯಾಹ್ನ ಪೂಜೆ ಮಾಡಿರೋದು ಸಾಮಾನ್ಯವಾಗಿ ನಾನು ನೋಡಿಲ್ಲ. ದೀಪ ಕೂಡ ಅಷ್ಟೇ, ಬೆಳಗ್ಗೆ ಹಚ್ಚಿದ್ರೆ ಅವರು ಮತ್ತೆ ಅದನ್ನು ಎಣ್ಣೆ ಹಾಕ್ತಾನೆ ಇರ್ತಾರೆ ಅಷ್ಟೇ ಕಂಟಿನ್ಯೂಸ್ ಆಗಿ, ಮತ್ತೇನೂ ದೀಪ ಹಚ್ಚೋಕೆ ಹೋಗೋದಿಲ್ಲ. ಸೊ ಹಂಗಾಗಿ ನಾನು ಅಷ್ಟೇ ಕೂಡ ನಾನು ಮಧ್ಯಾಹ್ನದ ಹೊತ್ತು ಯಾವಾಗಲೂ ಪೂಜೆ ಮಾಡಲ್ಲ. ಬೆಳಗ್ಗೆ ಆಗಿಲ್ಲ ಅಂದರೆ ಸಂಜೆ ನಾನು ದೀಪ ಹಚ್ಚುತ್ತೀನಿ. ಹಾಗೆ ಇನ್ನೊಂದು ಏನಂತಂದರೆ, ದೀಪಕ್ಕೆ ನಾವು 2 ಬತ್ತಿ ಹಾಕ್ಬೇಕಾ 1 ಬತ್ತಿ ಹಾಕ್ಬೇಕಾ ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಸೊ ದೀಪಕ್ಕೆ 2 ಬತ್ತಿಯೇ ಹಾಕಬೇಕು, ಒಂದು ಒಂಟಿನ ಹಾಕಬಾರ್ದು, ಒಂಟಿ ಹಾಕಬಾರ್ದು ಅಂತ ಹೇಳ್ತಾರೆ. ಸೊ ಇಲ್ಲಿ ನಾನು ದೇವ್ರ ಸಾಮಾನೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನೋಡಿ, ಇದು ನಾನು ಯಾವತ್ತೂ ಒಂದಿನ ಹಾಗಲಕಾಯಿದು ಬೀಜನ ಹೆಚ್ಚಾದ್ಮೇಲೆ ಬೀಜನ ಇದ್ರೊಳಗೆ ಹಾಕಿದ್ದೆ, ಗೊಬ್ಬರ ಆಗುತ್ತೆ ಅಂತ. ಸೊ ಅದರೊಳಗೆ ಅದೇನೇ ಬೀಜನೇ ಉಟ್ಕೊಂಡು ಈ ರೀತಿ ಹಾಗಲಕಾಯಿನ ಬಿಟ್ಟಿದೆ. ತುಂಬಾ ಖುಷಿ ಆಯಿತು ಇದೊಂದು. ಹಾಗೆಯೇ ನಾನು ನರ್ಸರಿಯಿಂದ ತೊಗೊಂಬಂದಿದ್ದು ದಾಸವಾಳ ಗಿಡದಲ್ಲಿ ದಾಸವಾಳ ನಾಳೆ ಅರಳೋ ಅಂತ ಒಂದು ಮೊಗ್ಗಿದ್ವು. ಸೊ ಅದು ಇವತ್ತಿಗೆ ಪೂಜೆಗೆ ಆಗುತ್ತೆ ಅಂತ ಕಿತ್ಕೊಂಡು ಮುಡಿಸ್ತಾ ಇದ್ದೀನಿ ದೇವರಿಗೆ. ಹಾಗೆ ಇವತ್ತಿಂದು ಒಂದು ಹೂವು ಆಯಿತು. ಸೊ ಅದನ್ನು ನಾನು ಕಿತ್ಕೊಂಡ್ಬಂದೆ. ಹಾಗೆ ಹೊಸ್ಲನ್ನೆಲ್ಲ ಒರೆಸಿದ್ದೀನಿ. ಅದು ನೆನ್ನೆನೇ ಕಿತ್ಕೊಂಡಿದ್ದೆ ಮೊಗ್ಗೆಲ್ಲ.
ಹಾಗೆಯೇ ಇಲ್ಲಿ ಬೆಳಗ್ಗೆ ಪೂಜೆ ಮಾಡುವಾಗ ಇದು ಆಲ್ರೆಡಿ ಹೊಸ್ಲೆಲ್ಲ ತೊಳೆದಿರ್ತೀವಿ, ಆದ್ರೂ ಪೂಜೆ ಮಾಡೋಕ್ಕೂ ಮುಂಚೆ ದೇವ್ರಿಗೆ ಹೊಸ್ಲಿಗೆ ಸ್ವಲ್ಪ ನೀರು ಹಾಕಿ ಇಲ್ಲ ನೀರಲ್ಲಿ ತೊಳೆದು ಅದಕ್ಕೆ ಅರಿಶಿನ ಕುಂಕುಮ ಇಟ್ಕೊಂಡು ಆಮೇಲೆ ಅದಕ್ಕೆ ರಂಗೋಲಿ ಎಲ್ಲ ಬಿಟ್ಕೊಂಡು ಆಮೇಲೆ ನಾನು ಹೂವು ಎಲ್ಲ ಇಟ್ಟು ಅದಕ್ಕೆ ಪೂಜೆಗೆ ಒಳಗೆ ರೆಡಿ ಮಾಡ್ಕೊತೀನಿ. ಹಾಗೆ ಹೊರಗೂ ಕೂಡ ರಂಗೋಲಿನ ಬಿಟ್ಕೊಂಡು ಪೂಜೆಗೆ ರೆಡಿ ಮಾಡ್ತೀನಿ. ಇದಿಷ್ಟು ಮಾಡೋಷ್ಟೊತ್ತಿಗೆ ಬೆಳಕೇನೆ ಆಗೋಯ್ತು ಫ್ರೆಂಡ್ಸ್. ಸೊ ಎಷ್ಟು ಬೇಗ ಮಾಡಿದ್ರೂ ಅಷ್ಟೇ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಮಾಡೋಷ್ಟೊತ್ತಿಗೆ. ಸೊ ಎಲ್ಲನೂ ಮಾಡೋದ್ರೊಳಗೆ ಬೆಳಗ್ಗೆ ಆಗೋಯ್ತು. ಹಾಗೆ ನಮ್ಮ ಮಕ್ಕಳಿಗೂ ಸ್ಕೂಲು ಇವತ್ತಿಂದ ಎಕ್ಸಾಮ್ ಬೇರೆ. ಸೊ ಇಲ್ಲಿ ರಂಗೋಲಿ ಬಿಡ್ತಾಯಿದ್ದೀನಿ. ಮಗಳಿಗೆ ವೀಡಿಯೋ ಮಾಡೋಕ್ಕೆ ಕೊಟ್ಟಿದ್ದೆ, ಯಾಕೆಂದರೆ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇದನ್ನೆಲ್ಲ ಮಾಡುವಾಗ. ಹಾಗಾಗಿ ನಾನು ಮಗಳಿಗೆ ವೀಡಿಯೋನ ಮಾಡೋಕ್ಕೆ ಕೊಟ್ಟಿದ್ದೆ. ಸೊ ಹೊಸ್ಲಿಗೆಲ್ಲ ರಂಗೋಲಿ ಹಾಕಿದ ಮೇಲೆ ನಾನು ಇದನ್ನು ಹಾಸನಾಂಬ ಟೆಂಪಲ್ ಇದು ಜಾತ್ರೆ ಇತ್ತಲ್ಲ ಓಪನ್ ಆದಾಗ, ಸೊ ಅಲ್ಲಿ ಇದೊಂದನ್ನು ತೊಗೊಂಬಂದಿದ್ದೆ ರಂಗೋಲಿದು. ಅದು ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ಪ್ರತಿ ಶುಕ್ರವಾರ ಈ ರೀತಿಯ ರಂಗೋಲಿ ಹಾಕಿ ಹಾಗೆ ಮಧ್ಯದಲ್ಲಿ ಲಕ್ಷ್ಮೀ ದೇವ್ರನ್ನ ಪಾದನೂ ಹಾಕಿ ಪೂಜೆನ ಮಾಡ್ಕೊತೀನಿ. ಸೊ ಇದೆಲ್ಲ ಆಯಿತು. ಇದಾದಮೇಲೆ ಇದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟಾದಮೇಲೆ ಹೂವನ್ನ ಇಟ್ಕೊತಾ ಇದ್ದೀನಿ. ಹಾಗೆ ಇನ್ನೊಂದು ಏನಂತಂದರೆ ಕಳಸಕ್ಕೆ ಯಾವ ರೀತಿ ಎಲೆ ಇಡಬೇಕು ಅನ್ನೋದು ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ನೋಡಿ, ಈ ರೀತಿ ತೊಟ್ಟು ಇರಬೇಕು, ಮುಂದೆಗಡೆ ತುದಿ ಕೂಡ ಚೆನ್ನಾಗಿರಬೇಕು, ಎಲೆ ಯಾವುದೂ ತೂತ ಆಗಿರಬಾರ್ದು, ಎಲ್ಲೂ ತೂತ ಆಗಿರಬಾರ್ದು, ಹಾಗೆ ಸೈಡಲ್ಲೂ ಕೂಡ ಹರಿದಿರಬಾರ್ದು, ಎಲ್ಲೂ ಹರಿದಿರಬಾರ್ದು, ಮೂತಿನೂ ಚೆನ್ನಾಗಿರಬೇಕು, ಎಲೆ ತುಂಬ ಚೆನ್ನಾಗಿ ಈ ರೀತಿ ಫ್ರೆಶ್ ಆಗಿದ್ರೆ ತುಂಬಾ ಒಳ್ಳೆ. ನೋಡಿ, ಈ ರೀತಿ ಎಲ್ಲ ಇರಬಾರ್ದು, ಚೆನ್ನಾಗಿರಬೇಕು ಎಲೆ ಅನ್ನೋದು ಫುಲ್ಲು ಈ ರೀತಿ. ನೋಡಿ, ಇವಾಗ ನೀವು ಹೇಳ್ಬೋದು ಸಿಗಲ್ಲ ಅಂತ, ಇದು ಸ್ವಲ್ಪ ಹಂಗೆ ನೋಡ್ಬಿಟ್ಟು ಎಲೆ ತೊಗೊಂಡ್ರೆ ಒಳ್ಳೇದಂತ ನಾನು ಹೇಳ್ತೀನಿ. ಯಾಕೆಂದರೆ ಭಿನ್ನ ಆಗಿದ್ದು ಅಥವಾ ತೂತ ಆಗಿದ್ದು ಹರಿದೋಗಿದ್ದು ಎಲ್ಲ ಕಳಸಕ್ಕೆ ಇಡೋಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಸೊ ಹಂಗಾಗಿ ನೋಡಿ ಚೆನ್ನಾಗಿರೋ ಎಲೆಯನ್ನು ಇಡೋದು ಒಳ್ಳೆಯದು. ಹಾಗೆ ನಾನಿಲ್ಲಿ ಕಳಸಕ್ಕೆ ಕಳಸನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಫಸ್ಟು ಒಂದು ಹಿತ್ತಾಳೆದು ತಟ್ಟೆ ತೊಗೊಂಡೋದಕ್ಕೆ ನಾವೇನು ಯೂಸ್ ಮಾಡ್ತೀವಿ ಅದನ್ನೇ ಅಕ್ಕಿ ಹಾಕ್ಬಿಟ್ಟು ಅದ್ರ ಮೇಲೆ ಓಮು ಮತ್ತು ಶ್ರೀ ಬರ್ಕೊತೀನಿ. ಹಾಗೆ ಇಲ್ಲಿ ಕಳಸದ ಚೊಂಬಿಗೆ ಅಷ್ಟಲಕ್ಷ್ಮಿಯರಿಗೆ ಅರಿಶಿನ ಕುಂಕುಮನ ಇಟ್ಕೊತಿದ್ದೀನಿ. ಅದು ಉಂಗುರದ ಬೆರಳಲ್ಲೇ ಇಡಬೇಕು. ನಾವು ಇಟ್ಕೊಳೋವಾಗಲೂ ಅಷ್ಟೇ ಉಂಗುರದ ಬೆರಳಲ್ಲೇ ನಾವು ಅರಿಶಿನ ಕುಂಕುಮನ ಇಟ್ಕೊಬೇಕು ಫ್ರೆಂಡ್ಸ್. ಇದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆಯೇ ನೋಡಿ, ನಾನಿಲ್ಲಿ ಉಂಗುರದ ಬೆರಳಲ್ಲಿ ಅರಿಶಿನ ಕುಂಕುಮನ ಇಡ್ತಾ ಇದ್ದೀನಿ ಎಲ್ಲ ದೇವರಿಗೂ. ಸೊ ಇದೆಲ್ಲ ಇಟ್ಕೊಂಡಾದಮೇಲೆ ನಾವು ಇದನ್ನು ನಿಮಗೆ ತೋರ್ಸೋಕ್ಕೆ ಅಂತ ಈ ರೀತಿ ಮಾಡಿದ್ದೀನಿ ಅಷ್ಟೇ. ಹಾಗೆ ನಾನಿಲ್ಲಿ ತುಂಬಿದ ಕೊಡದ ನೀರಿಂದ ತೊಗೊಂಡಿದ್ದೀನಿ. ಯಾಕೆಂದರೆ ನಾನು ನೀರೇನು ಸೋಮವಾರ ಗುರುವಾರ ನೀರು ಬಿಡ್ತಾರಲ್ಲ ಆವಾಗ ನಾನು ಕೊಡನ ತುಂಬಿಸ್ಕೊತೀನಿ. ಆ ನೀರನ್ನು ನಾನಿಲ್ಲಿ ಕಳಸಕ್ಕೆ ಹಾಕ್ಕೊತಾ ಇದ್ದೀನಿ. ಸೊ ಇದೆಲ್ಲ ಆದಮೇಲೆ ಕಳಸಕ್ಕೆ ನಾವು ತೊಗೊಂಬಂದಂಥ ಎಲೆನ ಅದಕ್ಕೂ ಮುಂಚೆ ಅರಿಶಿನ ಕುಂಕುಮನ ಹಾಕ್ಕೊಬೇಕು. ಕಳಸಕ್ಕೆ ಅರಿಶಿನ ಕುಂಕುಮ ಹಾಕ್ಕೊಂಡು ಅದಕ್ಕೆ ಒಂದು ಕೆಂಪು ಹೂವನ್ನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ನಾವು ಎಲೆಗಳನ್ನ ವಾಶ್ ಮಾಡಿ ಇಟ್ಕೊಬೇಕು. ಅದೇ ತುಂಬಿದ ಕೊಡದ ನೀರಲ್ಲಿ ವಾಶ್ ಮಾಡಿ ಇಟ್ಕೊಬೇಕು. ಸೊ ಅದಾದಮೇಲೆ ಎಲೆಗಳನ್ನ ಈ ರೀತಿ ಒಂದೊಂದಾಗಿ ಜೋಡಿಸ್ಕೊತಾ ಬರಬೇಕು. ನಾನಿಲ್ಲಿ 5 ಎಲೆನ ಇಟ್ಕೊತೀನಿ. ಯಾಕೆಂದರೆ ನಾನು ಕಾಯಿ ಕಳಸ ಇಡೋದು ನೀರು ಕಳಸ ಇಡೋಲ್ಲ. ಕೆಲವರು 3 ಇಡ್ತಾರೆ, ನಾನು 5 ಇಡ್ತೀನಿ. ಅದು ಅವರವರ ಇಷ್ಟ, ಯಾವ ಸ್ಟಾರ ಇಟ್ಕೊಬೋದು. ಹಾಗೆ ನಾನಿಲ್ಲಿ 5ನ ಇಟ್ಕೊಂಡಿದ್ದೀನಿ. ಹಾಗೆ ನೀರು ಫುಲ್ ಇರಲಿ ಕಳಸದ್ದು. ಕಾಯಿಗೆ ನೀರು ತಾಗಂಗಿರಬೇಕು, ಇಲ್ಲಾಂದರೆ ಈ ಬೇಸಿಗೆಯಲ್ಲಿ ಕಾಯಿ ಸೀಳು ಬಿಟ್ಕೊಳೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಕಾಯಿಗೆ ನೀರು ಟಚ್ ಆಗ್ತಿರಬೇಕು. ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಹಾಗೆಯೇ ನಾನಿಲ್ಲಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಕಾಯಿಗೆ ನಾನಿಲ್ಲಿ ಮುತ್ತಿನ ಸರನ ಹಾಕ್ತೀನಿ ದೇವರಿಗೆ. ಅದೇನೋ ನನಗೆ ತುಂಬ ಇಷ್ಟ ಮುತ್ತಿನ ಸರ ಹಾಕೋಕ್ಕೆ. ಸೊ ಹಂಗಾಗಿ ಹಾಕ್ತೀನಿ. ಹಾಗೆಯೇ ಅರಿಶಿನ ಕೊಂಬನ್ನ ಕಟ್ಟಿದ್ದೀನಿ, ಅದನ್ನು ಅದನ್ನೇ ನಾನು ತಾಳಿ ಥರ ಹಾಕ್ತೀನಿ. ಸೊ ಅದಕ್ಕೆ ಆದಮೇಲೆ ಹೂವೆಲ್ಲ ಹಾಕಿದ್ದೀನಿ. ಇದು ನಮ್ಮನೆ ದೇವರು ಲಕ್ಷ್ಮೀ ನರಸಿಂಹ. ಸೊ ಆ ದೇವರಿಗೆ ನಾನು ಅರಿಶಿನ ಕುಂಕುಮ ಎಲ್ಲ ಇಟ್ಕೊತಾ ಇದ್ದೀನಿ. ಹಾಗೆಯೇ ನೆಕ್ಸ್ಟ್ ಇದೊಂದು ಕಾಯಿನೂ ನಾನು ಹೋದ ವರ್ಷ ಅಲ್ಲ ಹಚ್ಚೆ ವರ್ಷ ತೊಗೊಂಬಂದಿದ್ದು. ಹಾಗೆಯೇ ಇದು ಕಾಮಾಕ್ಷಿ ದೀಪ.
ಇದಕ್ಕೂ ಕೂಡ ಇಷ್ಟು ಕಂಬಗಳಿಗೆ ಇದೇನು ಲಾಭ ನಷ್ಟ ಎಣಿಸ್ತಾರಲ್ಲ ಅದಕ್ಕೆಲ್ಲ ಅರಿಶಿನ ಕುಂಕುಮನ ಇಟ್ಕೊತಾ ಇದ್ದೀನಿ. ನೆನ್ನೆನೇ ವಾಶ್ ಮಾಡಿ ಇಟ್ಕೊಂಡಿದ್ದು, ಬೆಳಗ್ಗೆ ಇದಕ್ಕೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ದೀಪಕ್ಕೆ ಈ ರೀತಿ 2 ಬತ್ತಿನ ಜೋಡಿಸ್ಕೊಂಡು ದೀಪಕ್ಕೆ ಹಾಕ್ತಾಯಿದ್ದೀನಿ. ಫಸ್ಟೇನು ಎಣ್ಣೆ ಹಾಕ್ಬಿಟ್ಟು ದೀಪಕ್ಕೆ ಬತ್ತಿ ಹಾಕಬೇಕು ಅಂತಾರೆ. ನಮ್ಗೆ ಕೆಲವೊಂದು ದೀಪಕ್ಕೆ ಎಣ್ಣೆ ಹಾಕ್ಬಿಟ್ಟು ದೀಪಕ್ಕೆ ಬತ್ತಿ ಹಾಕೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಫಸ್ಟೇ ದೀಪಕ್ಕೆ ಬತ್ತಿ ಹಾಕ್ಬಿಡ್ತೀನಿ. ಹಾಗೆ ಇಲ್ಲಿ ನಾನು ಕುಬೇರ ಲಕ್ಷ್ಮಿ ಯಂತ್ರದ್ದು ರಂಗೋಲಿನ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ₹1 ಕಾಯಿನ್ ಇಟ್ಟು, ವೀಳ್ಯದೆಲೆ ಇಟ್ಟು, ಬಾಳೆಹಣ್ಣು ಇಟ್ಟು ದೇವರಿಗೆ ನೈವೇದ್ಯಕ್ಕೆ ಇಟ್ಕೊತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಆಗಿತ್ತು ಪೂಜೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿಯಾಗಿತ್ತು ನಾನು ಮಾಡಿದಂಥ ಒಂದು ಶುಕ್ರವಾರದ ಪೂಜೆ. ನಿಮಗೂ ಕೂಡ ಇಷ್ಟ ಆಗಿದೆ, ಹಾಗೆ ಈ ಇನ್ಫಾರ್ಮೇಷನ್ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂಜೆ ಎಲ್ಲ ಆಯಿತು. ಹಾಗೇನೆ ಸ್ವಲ್ಪ ಟೀನ ಮಾಡ್ಕೊಂಡಿದ್ದೆ. ಹಾಗೆ ಬೆಳಗಿನ ತಿಂಡಿ ದೋಸೆ ಮತ್ತು ಚಟ್ನಿ ಮತ್ತು ಆಲೂಗೆಡ್ಡೆ ಪಲ್ಯನ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.